ಡೆವಿಲ್ ರೆಕಾರ್ಡ್ ಮುರಿತು ಕಿಚ್ಚನ ಮಾರ್ಕ್. ಹೌದು, ಈ ವಿಷಯದ ಬಗ್ಗೆ ಮಾತಾಡೋಣ. ಎಸ್, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ನಿನ್ನೆ ಅಂತ ಕಿಚ್ಚ ಸುದೀಪ್ ಅವರ ಒಂದು ಮಾರ್ಕ್ ಮೂವಿಯ ಟ್ರೈಲರ್ ರಿಲೀಸ್ ಆಯಿತು. ಈ ರಿಲೀಸ್ ಆಗಿ ಈ 10 ಗಂಟೆಗಳಲ್ಲಿ ಏನಿದೆ ಡೆವಿಲ್ ದ ರೆಕಾರ್ಡ್ ಮುರಿತು ಅನ್ನೋದು ಸುದ್ದಿ ಈಗ ತುಂಬ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ಕಿಚ್ಚ ಸುದೀಪ್ ಅವರ ರೆಕಾರ್ಡ್ ಅಂದರೆ ಏನು ಬ್ರೇಕ್ ಮಾಡಿದ್ದಾರೆ, ಡೆವಿಲ್ ಸಿನಿಮಾದಲ್ಲಿ ಅಂಥದ್ದೇನಿರಲಿಲ್ಲ ಎಂದು ಆ ರೆಕಾರ್ಡ್ ಬ್ರೇಕ್ ಮಾಡುವಂಥದ್ದು. ಈಗ ಸಾಕಷ್ಟು ಜನ ಡಿ ಬಾಸ್ ಅವರ ಫಿಲ್ಮ್ಗೆ ಕಾಯ್ತಿದ್ದಾರೆ. ಡಿ ಬಾಸ್ ಅವರ ಒಂದು ಜೈಲರ್ ಇರೋ ಕಾರಣ ಅವರ ಒಂದು ಸಿನಿಮಾಕ್ಕಾಗಿ ಕಾಟೇರದ ನಂತರ ಈಗ ತುಂಬ ಗ್ಯಾಪ್ ಆಗಿ ಈ ಒಂದು ಸಿನಿಮಾ ತೆರೆ ಕಾಣ್ತಿದೆ. ಸೊ ಈ ಸಿನಿಮಾಕ್ಕಾಗಿ ಸಾಕಷ್ಟು ಅವರ ಅಭಿಮಾನಿಗಳು ಕಾಯ್ತಾ ಇರ್ಬೋದು. ಬಟ್ ಯಾಕೆ ಇಲ್ಲಿ ರೆಕಾರ್ಡ್ ಬ್ರೇಕ್ ಆಯಿತು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಂದರೆ ಸುದೀಪ್ ಅವರಿಗೆ ಈಗ ದರ್ಶನ್ಗವ್ರಿಗಿಂತನೂ ಹೈಪ್ ಜಾಸ್ತಿ ಇದೆಯಾ? ಯಾಕಂದರೆ ಡಿ ಬಾಸ್ ಅವರ ಹೈಪ್ ತುಂಬಾ ಕ್ರೇಜ್ ಇತ್ತು. ಸ್ಟಾರ್ಟಿಂಗ್ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗಿನಿಂದಲೂ ಈಗವರೆಗೂ ಅಷ್ಟೇ ಡಿ ಬಾಸ್ ಅಂದರೆ ಅದೊಂದು ಬ್ರ್ಯಾಂಡ್ ಆಗೇ ಬಿಟ್ಟಿದೆ. ಬಟ್ ಎಲ್ಲೋ ಒಂದು ಕಡೆ ಈಗ ಅವರು ಜೈಲಿಗೆ ಹೋದ ಕಾರಣದಿಂದ ಎಲ್ಲೋ ಅವರ ಒಂದು ಟ್ರೇಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ತುಂಬ ಅಂದರೆ ಅವರ ಗ್ರಾಫ್ ಏನೋ ಕೆಳಗೆ ಬರ್ತಿದೆ ಅನ್ನೋ ಮಾತಿದೆ. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನೋಡೋದಾದ್ರೆ, ನಿನ್ನೆ ಅಂತ ರಿಲೀಸ್ ಆಗಿದ್ದ ಒಂದು ಮಾರ್ಕ್ ಸಿನಿಮಾ ಟ್ರೈಲರ್ ಇವತ್ತಿಗೆ ದರ್ಶನ್ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ. ದರ್ಶನ್ ಅವ್ರದ್ದು 5ನೇ ತಾರೀಕಿಗೆ ರಿಲೀಸ್ ಆದಂತ ಟ್ರೈಲರ್ ಅನ್ನ ಇವತ್ತು ಒಂದು 10 ಗಂಟೆಯಲ್ಲೇ ಅದು ಬ್ರೇಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಏನ್ ಕಾರಣ ಇರ್ಬೋದು ಅಂತ ನೋಡೋದಾದ್ರೆ, ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಬಗ್ಗೆ ಇದ್ದಂತಹ ಒಂದು ಅಭಿಪ್ರಾಯಗಳೇನಿದೆ ಸಾಕಷ್ಟು ಜನಕ್ಕೆ ಚೇಂಜ್ ಆಗಿರ್ಬೋದು ಅನ್ಸುತ್ತೆ. ಅಂದ್ರೆ ಅವರ ಅಭಿಮಾನಿಗಳಾಗಿರ್ಬೋದು, ಅವರನ್ನ ಪ್ರೀತಿಸೋ ಜನಗಳಿಗಾಗಿರ್ಬೋದು, ಈ ದರ್ಶನ್ ಅವರ ಮೂವಿಯನ್ನ ಇಷ್ಟಪಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ತುಂಬಾ ಜನ ಇಷ್ಟಪಡ್ತಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಈಗ ಅವರ ಗ್ರಾಫ್ ಏನಾದ್ರು ಕೆಳಗೆ ಬರ್ತಿದ್ಯಾ, ಒಂದು ಮಾರ್ಕ್ ಅಂದ್ರೆ ಕಿಚ್ಚ ಸುದೀಪ್ ಅವರ ಹೈಪ್ ಏನಾದ್ರು ಈಗ ಜಾಸ್ತಿ ಆಗ್ತಿದ್ಯಾ? ಕಿಚ್ಚ ಸುದೀಪ್ ಅವರ ಹೈಪ್ ಯಾವಾಗ ಜಾಸ್ತಿ ಆಗ್ತಿದೆ? ಬಿಗ್ ಬಾಸ್ ಟೈಮ್ ಅಲ್ಲಿ ಹೈಪ್ ಆಗಿರೋದು ನಾವು ನೋಡೇ ಇರ್ತೀವಿ. ಯಾಕಂದ್ರೆ ವೀಕೆಂಡ್ ಎಪಿಸೋಡ್ ಬಂದಾಗ ಸಾಕು, ಬಿಗ್ ಬಾಸ್ ಅಲ್ಲಿ ಸಾಕಷ್ಟು TRP ರೈಸ್ ಆಗೋದಾಗಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಒಂದು ಟ್ರೋಲ್ ಪೇಜಸ್ ಆಗಿರ್ಬೋದು ಅಥವಾ ಕಲರ್ಸ್ ಕನ್ನಡದವ್ರು ಎಷ್ಟೋ ಬಾರಿ ಹೇಳಿದ್ದಾರೆ. ಯಾಕಂದ್ರೆ ಸುದೀಪ್ ಅವ್ರು ಆ ಒಂದು ದಿನ ಅಂತ ಕೊಡೋ ಮಾತುಗಳಾಗಿರ್ಬೋದು, ಅವರ ಒಂದು ಕ್ಲಾಸ್ ಆಗಿರ್ಬೋದು, ಬೇರೆ ಸ್ಪರ್ಧಿಗಳಿಗೆ ಹೇಳುವಂತ ಕೆಲವೊಂದು ಮಾತುಗಳು ಎಷ್ಟು ಇನ್ಸ್ಪಿರೇಷನ್ ಮತ್ತೆ ಹೊರಗಡೆ ಎಷ್ಟು ವೈರಲ್ ಆಗುತ್ತೆ. ಆಮೇಲೆ ಎಷ್ಟು ಜನ ಅದನ್ನ ಕೂಡ ಅವರ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಾರೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತೇ ಇದೆ. ಬಟ್ ಇಲ್ಲಿ ಡೆವಿಲ್ ಸಿನಿಮಾವನ್ನ ಹಿಂದಿಕ್ಕಿ ಮಾರ್ಕ್ ಸಿನಿಮಾ ಮುಂದೆ ಹೋಗಿದೆ. ಅಂದ್ರೆ ಮೊನ್ನೆ ರಿಲೀಸ್ ಆದ 5ನೇ ತಾರೀಕಿಗೆ ರಿಲೀಸ್ ಆದಂತಹ 5ನೇ ತಾರೀಕಿಗೆ ರಿಲೀಸ್ ಆದಂತಹ ಡೆವಿಲ್ ಸಿನಿಮಾದ ಟ್ರೈಲರ್ ಏನಿದೆ, ನಿನ್ನೆ ರಿಲೀಸ್ ಆದ ಮಾರ್ಕ್ ಅದನ್ನ ಮೀರಿಸಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ, ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ಅವರ ಕಡಕ್ ಲುಕ್ ಏನಿದೆ ಸಿಕ್ಕಾಪಟ್ಟೆ ಹೊರಗಡೆ ಟ್ರೆಂಡ್ ಆಗ್ತಿದೆ. ಇದರ ಸಾಂಗ್ ಕೂಡ ಅಷ್ಟೇ ತುಂಬಾ ವೈರಲ್ ಆಗಿತ್ತು. ಸಾಕಷ್ಟು ಜನ ರೀಲ್ಸ್ ಮಾಡೋದಾಗಿರ್ಬೋದು, ಈ ತರ ಮಾಡಿದ್ರಿಂದ ಆ ಒಂದು ಹಾಡಾಗಿರ್ಬೋದು ಇನ್ನೂ ಕ್ರೇಜ್ ಜಾಸ್ತಿ ಆಗಿದೆ. ಇನ್ನು ಈ ಸಿನಿಮಾದಲ್ಲೂ ಅಷ್ಟೇ ಸುದೀಪ್ ಅವರು ಪೊಲೀಸ್ ಗೆಟಪ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಹಿಂದೆ ಬ್ಯಾಕ್ ಟು ಸಿನಿಮಾ ಅಂದ್ರೆ ಮ್ಯಾಕ್ ಸಿನಿಮಾದಲ್ಲೂ ಅಷ್ಟೇ ಅವರು ಪೊಲೀಸ್ ಗೆಟಪ್ ಅಲ್ಲಿ ಕಾಣಿಸ್ಕೊಳ್ತಿದ್ರು. ಅವರೇ ನಿರ್ದೇಶನ ಮಾಡಿದಂತ ಆ ಮ್ಯಾಕ್ ಸಿನಿಮಾ ಏನಿದೆ ಅದರ ನಿರ್ದೇಶಕರೇ ಈ ಒಂದು ಮಾರ್ಕ್ ಸಿನಿಮಾವನ್ನ ಮಾಡಿದ್ದಾರೆ. ಸೊ ಇಲ್ಲಿ ಮಾರ್ಕ್ ಅಂದ್ರೆ ಅರ್ಥ ಏನು ಅಂತ ನೋಡೋದಾದ್ರೆ, ಎಲ್ಲ ಒಂದ್ ಕಡೆ ಆ ಒಂದು ಪೊಲೀಸ್ ಆಗಿ ಕಾಣಿಸ್ಕೊಳ್ಳುವಂತ ಸುದೀಪ್ ಅವರ ಹೆಸರು ಅಜಯ್ ಮಾರ್ಕಂಡೇಯ ಅನ್ನೋ ಒಂದು ಹೆಸರಲ್ಲಿ ಬರುತ್ತೆ. ಸೊ ಅಜಯ್ ಅನ್ನು ಬಿಟ್ಟು ಮಾರ್ಕಂಡೇಯ, ಆ ಮಾರ್ಕ್ ಅನ್ನ ಅವರು ಅಲ್ಲಿ ತೆಗೆದು ಮಾರ್ಕ್ ಅಂತ ಹಾಕಿದ್ದಾರೆ ಅನ್ನೋ ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಒಂದ್ ಕಡೆ ಈ ಮಾರ್ಕ್ ಅನ್ನೋ ಸಿನಿಮಾ ತುಂಬಾ ಒಂದು ಟೈಟಲ್ ಏನಿದೆ ಸಿಕ್ಕಾಪಟ್ಟೆ ಅವರ ಫ್ಯಾನ್ಸ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಮ್ಯಾಕ್ಸ್ ಕೂಡ ತುಂಬಾ ಹಿಟ್ ಆಗಿರುವಂತ ಸಿನಿಮಾ. ಈಗ ಆ ಒಂದು ಅಕ್ಷರದಿಂದನೇ ಮಾರ್ಕ್ ಅಂತ ಒಂದು ಟ್ರೈಲರ್ ಬಂತು, ಮಾರ್ಕ್ ಅಂತ ಸಿನಿಮಾ ಈಗ ಸುದೀಪ್ ಅವ್ರು ಮಾಡ್ತಿದ್ದಾರೆ. ಸೊ ಇದ್ರಲ್ಲಿ ಯಾವುದೇ ತರದ ಹೀರೋಯಿನ್ ಕಾಣಿಸ್ಕೊಳ್ಳಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳಿದಾಗ ಹೇಳ್ತಾರೆ, ನನ್ಗೆ ಯಾಕೋ ಈ ಸಿನಿಮಾದ ಹೀರೋಯಿನ್ ಅನ್ನು ಕೊಡ್ತಿಲ್ಲ, ಇವರ ಸಿನಿಮಾದಲ್ಲಿ ನಂಗೆ ಹೀರೋಯಿನ್ ಸಿಗ್ತಿಲ್ಲ ಅನ್ನೋ ತಮಾಷೆ ಮಾತುಗಳನ್ನ ಸುದೀಪ್ ಅವ್ರು ಹೇಳ್ತಾರೆ. ಸೊ ನೋಡಿದಾಗ ಈ ಸಿನಿಮಾದಲ್ಲೂ ಹೀರೋಯಿನ್ ಕಾಣಿಸ್ಕೊಳ್ಳಲ್ಲ. ಎಲ್ಲೊಂದು ಡ್ಯಾನ್ಸ್ ಅಲ್ಲಿ ಯಾರೊಬ್ರು ಒಂದು ಹುಡುಗಿನ ಹಾಕಿರ್ಬೋದು, ಅಥವಾ ಕೆಲವೊಂದು ಸಿಚುವೇಶನ್ ಅಲ್ಲಿ ಒಂದು ಲೇಡಿ ಪೊಲೀಸ್ ಇರು ಕಾಣಿಸ್ಕೊಳ್ಳುವಂಥದ್ದು. ಆಮೇಲೆ ಕೆಲವೊಂದಿಷ್ಟು ಸಿಚುವೇಶನ್ ದಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರನ್ನ ಬೇರೆ ಕಡೆ ಸಾಗಿಸೋ ಅಂತ ಒಂದು ಏನಿದೆ ಆ ಒಂದು ಥೀಮ್ ಅಲ್ಲಿ ಇರ್ಬೇಕು. ಮತ್ತೆ ಎಲ್ಲೂ ಕೂಡ ಪೊಲಿಟಿಕಲ್ ಅಲ್ಲಿದೆ. ಈಗ ಡೆವಿಲ್ ಸಿನಿಮಾ ಏನಿತ್ತು ಅದು ಕೂಡ ಪೊಲಿಟಿಕಲ್ ರೌಂಡ್ ಅಲ್ಲಿ ಆಗುವಂಥದ್ದು. ಈ ಸಿನಿಮಾದಲ್ಲೂ ಅಷ್ಟೇ ಪೊಲಿಟಿಕಲ್ ಸರೌಂಡಿಂಗ್ ಅಲ್ಲಿ ಏನೆಲ್ಲ ಆಗುತ್ತೆ, ಆ ಪೊಲಿಟಿಕಲ್ ಸರೌಂಡಿಂಗ್ ಅಲ್ಲಿ ಲೀಡರ್ ಏನೆಲ್ಲ ಮಾಡ್ತಾನೆ, ಸೊ ಆ ಮಕ್ಕಳನ್ನ ಕದಿಯೋ ಒಂದು ಇದೆಯಲ್ಲ, ಮಕ್ಕಳನ್ನ ಕಿಡ್ನಾಪ್ ಮಾಡುವಂತ ಒಂದು ಟಾರ್ಗೆಟ್ ಆ ಒಂದು ಪೊಲಿಟಿಕಲ್ ಲೀಡರೇ ಮಾಡಿರ್ತಾನೆ ಅನ್ನೋದು ಇಲ್ಲಿ ಟ್ವಿಸ್ಟ್ ಆಗಿದೆ. ಇಲ್ಲಿ ಪ್ರತಿಯೊಂದು ಆಕ್ಷನ್ ಕಟ್ಟಲ್ಲೂ ಟ್ವಿಸ್ಟ್ ಇದೆ. ಇಲ್ಲಿ ಸುದೀಪ್ ಅವ್ರು ಹೇಳೋ ಮಾತುಗಳು ಕೂಡ ಅಷ್ಟೇ, ಯಾವತ್ತೂ ಕೂಡ ಅವರೊಂದು ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಅವರೊಂದು ಬೇಸ್ ವಾಯ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಒಂದು ಆಕ್ಷನ್ ಕಟ್ಟಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಆಕ್ಷನ್ ಆಗಿರ್ಬೋದು ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಸುದೀಪ್ ಅವ್ರ ಆಕ್ಟಿಂಗ್ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಆ ಒಂದು ಕೌಂಟರ್ ಕೊಡೋದಾಗಿರ್ಬೋದು, ಲಾಸ್ಟಿಗೆ ಬರುವಂತಹ ಒಂದು ಕೌಂಟರ್ ಏನಿದೆ ಅದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಇಟ್ಸ್ ಓಕೆ ಸರ್, ಏನೋ ಒಂದು ಅವರ ಅಲ್ಲಿರುವಂತಹ ಜನರುಗಳು ಕೇಳ್ತಾರೆ, ಅಂದ್ರೆ ಅವರ ಡಿಪಾರ್ಟ್ಮೆಂಟ್ ಅಲ್ಲಿರುವ ಒಬ್ಬ ವ್ಯಕ್ತಿ ಆಲ್ ಓಕೆ ಸರ್ ಅಂತ ಕೇಳ್ತಾರೆ, ಅದಕ್ಕೆ ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕು ಲೇ ಅನ್ನೋದು ಮಾತುಗಳನ್ನ ಹೇಳ್ತಾರೆ. ಸೊ ಈ ಮಾತಿದೆಯಲ್ಲ ಆ ಸಿನಿಮಾಕ್ಕೆ ಸೀಮಿತನ ಅಥವಾ ಇಡೀ ಒಂದು ಜನಗಳಿಗೆ ಹೇಳುವಂತ ಒಂದು ನ್ಯೂಸ್ ಅಥವಾ ಒಂದು ಏನೋ ಒಂದು ಸೂಚನೆ ಕೊಡ್ತಿದಾರ ಅನ್ನೋದು ಇದ್ರಲ್ಲಿ ಗೊತ್ತಿಲ್ಲ. ಬಟ್
ಆ ಒಂದು ಮಾರ್ಕ್ ಸಿನಿಮಾದ ಇಡೀ ಓವರ್ ಆಲ್ ನೋಡಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆ ಮ್ಯೂಸಿಕ್ಗೆ ಕೊಡುವಂಥ ಬೀಟ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಸುದೀಪ್ ಅವರು ಪೊಲೀಸ್ ಆಗಿ ನಟನೆ ಮಾಡ್ತಿದ್ದಾರೆ. ಎಲ್ಲ ಒಂದ್ ಕಡೆ ಈಗ ಕೆಂಪೇಗೌಡ ಆಯ್ತು, ಆಮೇಲೆ ವೀರ ಮದಕರಿ ಆಯ್ತು, ಈ ಒಂದು ಅದರಲ್ಲಿ ಸುದೀಪ್ ಅವ್ರನ್ನ ಪೊಲೀಸ್ ಆಗಿ ನೋಡಿದ್ದು, ಅವರ ಖಡಕ್ ಲುಕ್ ಆಗಿರ್ಬೋದು, ತಿರುಪತಿ ಮೂವಿಲೂ ಅಷ್ಟೇ ಅವರ ಖಡಕ್ ಲುಕ್ ಆಗಿರ್ಬೋದು, ಅದನ್ನ ಸಾಕಷ್ಟು ಜನಕ್ಕೆ ಪೊಲೀಸ್ ಗೆಟಪ್ ಅಲ್ಲಿ ಸುದೀಪ್ ಅವರು ಇಷ್ಟ ಆಗಿದ್ದಾರೆ. ಬಟ್ ಈಗ ಮ್ಯಾಕ್ಸ್ ಸಿನಿಮಾದಲ್ಲಿ ಅಷ್ಟೇ ಅವರ ಪೊಲೀಸ್ ಗೆಟಪ್ ಅಂದ್ರೆ ಪ್ರಾಪರ್ ಆಗಿ ಪೊಲೀಸ್ ಗೆಟಪ್ ಅಲ್ಲ, ಒಂದು ವಿಲನ್ ಕಮ್ ಪೊಲೀಸ್ ತರ ಮಾಡಿದ್ದಾರೆ. ಸೊ ಇದ್ರಲ್ಲೂ ಹಂಗೆ ಕಾಣಿಸ್ತಿದೆ. 24 ಗಂಟೆ ಡ್ಯೂಟಿಯಲ್ಲಿ ಇರ್ತಾರೆ ಅನ್ನೋ ಒಂದು ಮಾತಿಂದ ಈ ಒಂದು ಟ್ರೈಲರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಹೀರೋಯಿನ್ ಇಲ್ಲ ಅನ್ನೋದು ಖಾತ್ರಿ ಆಗುತ್ತೆ, ಅಂದ್ರೆ ಹೀರೋಯಿನ್ ಕಾಣಿಸ್ಕೊಳ್ತಿಲ್ಲ. ಬಟ್ ಟ್ವಿಸ್ಟಲ್ಲಿ ಏನಿರ್ಬೋದು ಗೊತ್ತಿಲ್ಲ, ಅಥವಾ ಸಿನಿಮಾದ ಎಂಡಲ್ಲಿ ಅಥವಾ ಸಿನಿಮಾ ಮಿಡ್ಲಲ್ಲಿ ಏನಾದರೂ ಹೀರೋಯಿನ್ ಬರೋ ಚಾನ್ಸಸ್ ಇದೆಯಾ, ಅಥವಾ ಸುದೀಪ್ ಅವ್ರಿಗೆ ಈ ಸಿನಿಮಾದಲ್ಲಿ ಮದುವೆ ಆಗಿದೆ, ಅಥವಾ ಅವರ ಮಗುವನ್ನು ಯಾರಾದರೂ ಕಿಡ್ನಾಪ್ ಮಾಡ್ತಾರೆ, ಈ ಥರ ಸಾಕಷ್ಟು ಪ್ರಶ್ನೆಗಳೇನಿದೆ ಆ ಸಿನಿಮಾ ಸುತ್ತ ಇದೆ ಅಂತಾನೆ ಹೇಳ್ಬೋದು. ಇನ್ನು ಡೆವಿಲ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದು ತುಂಬ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡೆವಿಲ್ ಸಿನಿಮಾಕ್ಕಾಗಿ ಸಾಕಷ್ಟು ಜನ ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಕಾಯ್ತಾ ಇದ್ರು. ಬಟ್ ಇಲ್ಲಿ ರೆಕಾರ್ಡ್ ಬ್ರೇಕ್ ಆಗಿದೆ ಅನ್ನೋ ಮಾತಿದೆ. ಇದನ್ನ ಯೂಟ್ಯೂಬಲ್ಲಿ ನೋಡಿದಾಗ್ಲೂ ಗೊತ್ತಾಗುತ್ತೆ. ಯಾಕಂದ್ರೆ ಅದು 11 ಮಿಲಿಯನ್ ವ್ಯೂಸ್ ಆಗಿದೆ. ಈಗ ಇದು ಮಾರ್ಕ್ ಸಿನಿಮಾ ಏನಿದೆ 14 ಮಿಲಿಯನ್ ವ್ಯೂಸ್ ಆಗಿದೆ. ಸೊ ಇಲ್ಲಿ ರೆಕಾರ್ಡ್ ಬ್ರೇಕ್ ಆಗಿದೆ ಅನ್ನೋದು ಖಾತ್ರಿ ಆಗುತ್ತೆ. ಇನ್ನು ಈ ಸಿನಿಮಾಕ್ಕೆ ಎಷ್ಟೆಲ್ಲ ಹೈಪ್ ಸಿಗುತ್ತೆ. ಈ ಸಿನಿಮಾ ಡೆವಿಲ್ ಸಿನಿಮಾ 11ಕ್ಕೆ ರಿಲೀಸ್ ಆಗ್ತಾ ಇದೆ, ಇನ್ನು ಮಾರ್ಕ್ ಸಿನಿಮಾ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಯಾವ ಸಿನಿಮಾಕ್ಕೆ ಎಷ್ಟು ಕ್ರೇಜ್ ಕೊಟ್ಟು ಜನರು ನೋಡ್ತಾರೆ ಅನ್ನೋದನ್ನ ನಾವು ಸಿನಿಮಾ ರಿಲೀಸ್ ಆದ ನಂತರ ಗೊತ್ತಾಗುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.